ಎರಡು ಕಾಲುಗಳಿಲ್ಲದಂತಹ ಓರ್ವ ಮತದಾನಕ್ಕೆ ಆಗಮಿಸಿ ಮತದಾನವನ್ನ ಮಾಡಿದ್ದಾರೆ. ಕುಂದಗೋಳದ ಗುಡೇನಕಟ್ಟಿಯ ನಾಗಪ್ಪ ಯೋಗಪ್ಪ ಅವರಿಂದ ಮತದಾನ ಆಗಿರುವಂಥದ್ದು. ವೀಲ್ ಚೇರ್ ಮುಖಾಂತರ ಆಗಮಿಸಿ ಹಕ್ಕು ಚಲಾಯಿಸಿದ್ದಾರೆ. ಗುಡೇನಕಟ್ಟಿ ಸರ್ಕಾರಿ ಶಾಲೆಯಲ್ಲಿ ಮತ ಹಾಕಿದ್ದಾರೆ ನಾಗಪ್ಪ ಯೋಗಪ್ಪ ಅವರು. ಇತರರಿಗೂ ಕೂಡ ಮಾದರಿಯಾಗಿದ್ದಾರೆ ವಿಕಲಚೇತನ ನಾಗಪ್ಪ. ಮತದಾನ ಅಂದ ತಕ್ಷಣ ನಮ್ಮ ಹಕ್ಕನ್ನ ನಾವು ಪಾಲಿಸಲೇಬೇಕಾಗತ್ತೆ. ಹಲೋ ಸ್ವಲ್ಪ ಅಲ್ಲಿ ಮುಂದೆ ಇರ್ಬೇಕಲ್ಲ. ಈ ಕಡೆ ಬರ್ಬೇಕು ನೀವು ಬಲಕ್ಕೆ ಬಾ ಬಲಕ್ಕೆ ಈ ಕಡೆ ಹಲೋ ಈಗಾಗಲೇ ಮತದಾನಕ್ಕೆ ಸರತಿ ಸಾಲಿನಲ್ಲಿ ಮತದಾರರು ನಿಂತಿದ್ದಾರೆ. ಕೆಲವೊಂದಿಷ್ಟು ಹಿರಿಯ ನಾಗರಿಕರು ಕೂಡ ಆಗಮಿಸಿ ಮತದಾನವನ್ನ ಮಾಡ್ತಾ ಇದ್ದಾರೆ. ಅವರಿಗೆ ಸಿಬ್ಬಂದಿಗಳು ಕೂಡ ಸಹಕಾರವನ್ನ ಮಾಡ್ತಾ ಇದ್ದಾರೆ. ಈಗ ನಾಗಪ್ಪ ಯೋಗಪ್ಪ ಅನ್ನುವವರು, ಅವರಿಗೆ ಎರಡು ಕಾಲು ಕೂಡ ಇಲ್ಲ. ಅವರನ್ನ ಎತ್ಕೊಂಡು ಬಂದು ವೀಲ್ ಚೇರ್ನಲ್ಲಿ ಕೂರಿಸಿ ಮತದಾನವನ್ನ ಮಾಡಲಾಗಿರುವಂಥದ್ದು. ಎರಡು ಕಾಲು ಇಲ್ಲದೆ ಇದ್ರೂ ಕೂಡ ನೋಡಿ ವಿಕಲಚೇತನರು ಆಗಮಿಸಿ ಮತದಾನವನ್ನ ಮಾಡಿ ಇತರರಿಗೂ ಕೂಡ ಮಾರ್ಗದರ್ಶಕರಾಗ್ತಿದ್ದಾರೆ. ಇವರನ್ನ ನೋಡಿ ಇನ್ನಷ್ಟು ಮತದಾನ ಕೂಡ ಆಗಬೇಕಾಗಿದೆ. ಸರ್ಕಾರಿ ಶಾಲೆಯಲ್ಲಿ ಗುಡೇನಕಟ್ಟಿ ಸರ್ಕಾರಿ ಶಾಲೆಯಲ್ಲಿ ಮತದಾನ ಮಾಡಿದ್ದಾರೆ. ಅಂಥವ್ರು ಯಾರ್ಯಾರು ಮತವನ್ನ ಹಾಕಲ್ವೋ, ಬೇಡವೇ ಬೇಡ ಮತ ಚಲಾಯಿಸೋದು ಅಂತ ಇರ್ತಾರೋ, ಕೆಲವೊಂದಿಷ್ಟು ಕಡೆ ಬಹಿಷ್ಕಾರ ಕೂಡ ಮಾಡಿದ್ದಾರೆ. ಅವರ ಸಮಸ್ಯೆ ಏನೇನಿರುತ್ತೋ ಅವ್ರ ಕಷ್ಟಗಳು ಕೂಡ ಕೇಳೋರು ಆಲಿಸೋರು ಯಾರು ಇಲ್ಲ ಅಂತ ಕೂಡ. ಈಗ ನೋಡಿ ಅವ್ರನ್ನ ಗಮನಿಸಿ ನೀವು, ಎರಡು ಕಾಲು ಕೂಡ ಇಲ್ಲ ಪಾಪ, ಅವರಿಗೆ ನಡೆಯೋದಕ್ಕೆ ಕೂಡ ಆಗೋದಿಲ್ಲ. ಅವ್ರನ್ನ ಎತ್ಕೊಂಡು ಬಂದು ವೀಲ್ ಚೇರ್ನಲ್ಲಿ ಕೂರಿಸಿ ವೀಲ್ ಚೇರ್ ಮುಖಾಂತರ ಕರೆದುಕೊಂಡು ಹೋಗಿ ಮತದಾನ ಮಾಡಲಾಗಿದೆ. ಧಾರವಾಡ ಕ್ಷೇತ್ರದಲ್ಲಿ ವಿಕಲಚೇತನರಿಂದಲೂ ಮತದಾನ ನಡೀತಾ ಇರುವಂಥದ್ದು. ಸಾಕಷ್ಟು ಜನ ಹಿರಿಯ ನಾಗರಿಕರು ಕೂಡ ಬಂದು ವೀಲ್ ಚೇರ್ನಲ್ಲಿ ಕುಳಿತುಕೊಂಡು, ತದನಂತರ ಅವ್ರಿಗೆ ನಡೆಯೋದಕ್ಕಾಗಲ್ಲ ಪಾಪ, ಶಕ್ತಿ ಇರೋದಿಲ್ಲ ಕೆಲವೊಂದಿಷ್ಟು ಜನಕ್ಕೆ. ಸೊ ಆ ಹಿನ್ನೆಲೆಯಲ್ಲಿ ಈಗ ವಿಕಲಚೇತನರು ಕೂಡ ಬಂದು ಮತವನ್ನ ಚಲಾಯಿಸ್ತಾ ಇದ್ದಾರೆ. ಇತರರಿಗೂ ಕೂಡ ಮಾದರಿಯಾಗಿದ್ದಾರೆ ನಾಗಪ್ಪ ಯೋಗಪ್ಪ ಅವರು. ಈ ಕಡೆ ಬರ್ಬೇಕು ನೀವು ಬಲಕ್ಕೆ ಬಾ ಬಲಕ್ಕೆ ಈ ಕಡೆ ಹಲೋ
ನೀವು ಸ್ವಲ್ಪ ಅಲ್ಲಿ ಮುಂದೆ ಇರ್ಬೇಕಲ್ಲ ನಮ್ಮದು ಹೋಗಂತೆ ಅಲ್ಲೇ ಅಲ್ಲಿ ಇಲ್ಲ ಅದನ್ನ ಅಲ್ಲಿ ಬರೋದು ಒಂದು ಅಲ್ಲೇ ಹೋಗ್ತೀನಿ ಅಲ್ಲಿ ಹೋಗಿ ಹಾಂ ಹಾಂ ಸಂಸಾರ ಅನಿಸ್ತು ನೀವು ಒಂದು ಸ್ವಲ್ಪ ಅಲ್ಲಿ ಮುಂದೆ ಇರ್ಬೇಕಲ್ಲ ನಮ್ಮದು ಹೋಗಂತೆ ಅಲ್ಲೇ ಅಲ್ಲಿ ಇಲ್ಲ ಅದನ್ನ ಅಲ್ಲಿ ಬರೋದು ಒಂದು ಕೊಪ್ಪಳ ಜಿಲ್ಲೆ